ಹಲೋ ಎವ್ರಿವನ್, ವೆಲ್ಕಮ್ ಟು ಬಯೋ ವಿತ್ ಸಿದ್ದು ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ, ಎನಿಮಲ್ ಕಿಂಗ್ಡಮ್ ಅನ್ನೋ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಇನ್ ದ್ಯಾಟ್ ವಿಡಿಯೋ ವಿ ಡಿಸ್ಕಸ್ಡ್ ಅಬೌಟ್ ದಿ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ದಿ ಅನಿಮಲ್ಸ್, ದೆನ್ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಯಾವ ಅಂತ ನೋಡಿದ್ವಿ, ದೆನ್ ನಾನ್ ಕಾರ್ಡೇಟಲ್ಲಿ ಬರುವಂಥ 10 ಫೈಲಮ್ಸ್ ಯಾವ ಅಂತ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ಏನು ಮಾಡ್ತೀವಿ, ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಕ್ಯಾರೆಕ್ಟರ್ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಫಸ್ಟ್ ಒನ್ ಯಾವ್ದು ಬರುತ್ತೆ, ಲೆವೆಲ್ ಆಫ್ ಆರ್ಗನೈಸೇಷನ್. ಸೊ ಇದನ್ನ ಅರೇಂಜ್ಮೆಂಟ್ ಆಫ್ ಸೆಲ್ಸ್ ಅಂತ ಹೇಳಿನೂ ಕರೀತಾರೆ. ಸೊ ಲೆವೆಲ್ ಆಫ್ ಆರ್ಗನೈಸೇಷನ್ ಒಳಗ ಫಸ್ಟ್ ಒನ್ ಈಸ್ ಸೆಲ್ಯುಲರ್ ಲೆವೆಲ್. ಸೊ ಇನ್ ದಿಸ್ ವಾಟ್ ಹ್ಯಾಪನ್, ಲೂಸ್ ಅಗ್ರಿಗೇಷನ್ ಆಫ್ ಸೆಲ್ಸ್ ವಿಚ್ ಆರ್ ನಾಟ್ ಆರ್ಗನೈಸ್ಡ್ ಇನ್ ಟು ಟಿಶ್ಯೂಸ್. ಸೊ ಈ ಆರ್ಗ್ಯಾನಿಸಮ್ ಅಲ್ಲಿ ದೀಸ್ ಆರ್ ದಿ ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್. ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ ಒಳಗೆ ಏನಿರ್ತದೆ, ಸೆಲ್ಸ್ ಏನಾಗಿರ್ತಾವೆ, ಲೂಸ್ ಆಗಿ ಅಗ್ರಿಗೇಟ್ ಆಗಿರ್ತಾವೆ. ಸೊ ದೇ ಆರ್ ನಾಟ್ ಡಿಪೆಂಡೆಂಟ್ ಆನ್ ದಿ ಈಚ್ ಅದರ್. ಸೊ ಒಂದಕ್ಕೊಂದು ಯಾವುದೇ ರೀತಿಯಾದಂಥ ರಿಲೇಷನ್, ಇಂಟರ್ ಡಿಪೆಂಡೆನ್ಸಿ ಇರೋದಿಲ್ಲ. ಓಕೆ, ದಟ್ ಈಸ್ ಲೂಸ್ ಅಗ್ರಿಗೇಷನ್ ಆಫ್ ಸೆಲ್ಸ್ ವಿಚ್ ಡು ನಾಟ್ ಆರ್ಗನೈಸ್ಡ್ ಇನ್ ಟು ದಿ ಟಿಶ್ಯೂ. ಸೊ ಅಲ್ಲಿ ಸೆಲ್ಸ್ ಕೂಡಿ ಯಾವುದೇ ಒಂದು ಟಿಶ್ಯೂ ಫಾರ್ಮೇಷನ್ ಆಗೋದಿಲ್ಲ. ಸೊ ಒಂದು ಗುಂಪಲ್ಲಿ ಇರ್ತವೆ, ಆದರೆ ಒಂದಕ್ಕಿಂತ ಒಂದು ಇಂಡಿಪೆಂಡೆಂಟ್ ಆಗಿರ್ತವೆ, ಇಂಟರ್ ಡಿಪೆಂಡೆಂಟ್ ಆಗಿರೋದಿಲ್ಲ. ಸೊ ಅದನ್ನೇ ಹೇಳ್ತೀವಿ ಸೆಲ್ಯುಲರ್ ಲೆವೆಲ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ಯಾವ್ದು ಬರುತ್ತೆ, ಪೋರಿಫೆರಾ. ಸೊ ನೆಕ್ಸ್ಟ್ ಒನ್ ಈಸ್ ದಿ ಟಿಶ್ಯೂ ಲೆವೆಲ್. ಟಿಶ್ಯೂ ಲೆವೆಲ್ ಅಲ್ಲಿ ದಿ ಸೆಲ್ಸ್ ಗೆಟ್ ಆರ್ಗನೈಸ್ಡ್ ಇನ್ ಟು ಟಿಶ್ಯೂ. ಸೊ ಸೆಲ್ಸ್ ದೇ ಗೆಟ್ ಆರ್ಗನೈಸ್ಡ್ ಅಂಡ್ ಫಾರ್ಮ್ ದಿ ಟಿಶ್ಯೂಸ್. ಸೊ ಈ ರೀತಿ ಸಿಮಿಲರ್ ಸೆಲ್ಸ್ ಏನಾಗ್ತದ, ಒಂದೇ ಕಡೆ ಕೂಡ್ಕೋತಾವ. ಸೊ ಈ ರೀತಿ ಗುಂಪಾಗ್ತದೆ. ಸೊ ಸಿಮಿಲರ್ ಸೆಲ್ಸ್ ದೇ ಗೆಟ್ ಅಗ್ರಿಗೇಟೆಡ್ ಅಂಡ್ ದೇ ಫಾರ್ಮ್ ದಿ ಟಿಶ್ಯೂ. ಸೊ ಇಲ್ಲಿ ಏನಿರ್ತದೆ, ಸೆಲ್ಸ್ ಆರ್ ಇಂಟರ್ ಡಿಪೆಂಡೆಂಟ್. ಸೊ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರ್ತದೆ. ಸೊ ಇವೆಲ್ಲ ಕೂಡಿ ಒಂದೇ ಕೆಲಸ ಮಾಡ್ತಿರ್ತವೆ. ಸೊ ದ ಸಿಮಿಲರ್ ಸೆಲ್ ದೇ ಗೆಟ್ ಅಗ್ರಿಗೇಟೆಡ್ ಅಂಡ್ ಫಾರ್ಮ್ ದಿ ಟಿಶ್ಯೂ ವಿಚ್ ಪರ್ಫಾರ್ಮ್ ದಿ ಸೇಮ್ ಫಂಕ್ಷನ್. ಸೊ ಎಲ್ಲ ಸೆಲ್ ಸೇರಿಸಿ ಒಂದೇ ಫಂಕ್ಷನ್ ಪರ್ಫಾರ್ಮ್ ಮಾಡುತ್ತೆ. ಸೊ ಅದನ್ನ ಏನಂತೀವಿ, ಟಿಶ್ಯೂ ಲೆವೆಲ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಸಿಲೆಂಟೈಟೈನ್ ಟೀನೋಫೋರಾ. ಥರ್ಡ್ ಯಾವ ಬರುತ್ತೆ, ಆರ್ಗನ್ ಲೆವೆಲ್. ಸೊ ಸೆಲ್ಸ್ ಅಗ್ರಿಗೇಟ್ ಆಗಿ ಟಿಶ್ಯೂ ಆಗುತ್ತೆ. ದೆನ್ ದಿಸ್ ಟಿಶ್ಯೂ ಗೆಟ್ ಆರ್ಗನೈಸ್ಡ್ ಇನ್ ಟು ಆರ್ಗನ್. ಸೊ ಫಸ್ಟ್ cell get organized into tissues, tissue get organized into organ. So simple definition, ಟಿಶ್ಯೂ ಅಲ್ಲಿ ಸೆಲ್ ಅಗ್ರಿಗೇಟ್ ಆಗಿ ಟಿಶ್ಯೂ ಆಗುತ್ತೆ, ಆರ್ಗನ್ ಅಲ್ಲಿ ಟಿಶ್ಯೂ ಅಗ್ರಿಗೇಟ್ ಆಗಿ ಆರ್ಗನ್ ಆಗುತ್ತೆ. ಇಲ್ಲಿ ಎಕ್ಸಾಂಪಲ್ ಯಾವ್ದು ಬರುತ್ತೆ, ಪ್ಲಾಟಿ ಹೆಲ್ಮಂಥಿಸ್. ಸೊ ನಾವು ಟಿಶ್ಯೂ ಲೆವೆಲ್ ಅಂತ ತಗೊಂಡಾಗ ಕಾಮನ್ ಎಕ್ಸಾಂಪಲ್ ಕನೆಕ್ಟಿವ್ ಟಿಶ್ಯೂ, ಮಸ್ಕ್ಯುಲರ್ ಟಿಶ್ಯೂ, ಕಾರ್ಡಿಯಾಕ್ ಟಿಶ್ಯೂ. ಸೊ ಇವೆಲ್ಲ ಇಲ್ಲಿ ಟಿಶ್ಯೂ ಲೆವೆಲ್ ಒಳಗೆ ಬರುತ್ತೆ. ಆರ್ಗನ್ ಲೆವೆಲ್ ಅಂತ ಬಂದಾಗ ಮಸ್ಕ್ಯುಲರ್ ಟಿಶ್ಯೂ ಎಲ್ಲ ಕೂಡ ಏನಾಗುತ್ತೆ, ಮಸಲ್ಸ್ ಫಾರ್ಮೇಶನ್ ಆಗುತ್ತೆ. ಕ್ಲಿಯರ್. ಸೊ ಕಾರ್ಡಿಯಾಕ್ ಟಿಶ್ಯೂ ಇಂದ ಏನಾಗುತ್ತೆ, ಕಾರ್ಡಿಯಾ ಯಾವುದು, ಹಾರ್ಟ್. ಸೊ ಕಾರ್ಡಿಯಾಕ್ ಟಿಶ್ಯೂ ಎಲ್ಲಿ ನೋಡ್ತೀವಿ ನಾವು, ಹಾರ್ಟ್ ಒಳಗೆ ನೋಡ್ತೀವಿ. ಸೊ ಕಾರ್ಡಿಯಾಕ್ ಟಿಶ್ಯೂ ಇಂದ ಏನಾಗುತ್ತೆ, ಹಾರ್ಟ್ ಏನದು ಒಂದು ಆರ್ಗನ್. ಕ್ಲಿಯರ್. ಸೊ ಈ ರೀತಿಯಾಗಿ ಆರ್ಗನ್ ಲೆವೆಲ್ ಎಲ್ಲಿ ನೋಡ್ತೀವಿ ನಾವು, ಪ್ಲಾಟಿ ಹೆಲ್ಮಂಥಿಸ್. ನಾ ಇದು ಕೊಟ್ಟಿದ್ದು ಬರೀ ಎಕ್ಸಾಂಪಲ್. ಸೊ ಫಸ್ಟ್ ಒನ್ ಪೋರಿಫೆರಾ. ಪೋರಿಫೆರಲ್ಲಿ ಯಾವ್ದಿರುತ್ತೆ, ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸಿಲೆಂಟ್ರೇಟಾ ಟೀನೋಫೋರಾ ಒಳಗ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್. ಪ್ಲಾಟಿ ಹೆಲ್ಮಂಥಿಸ್ ಒಳಗೆ ಯಾವ್ದಿರ್ತದ, ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನ ನೋಡ್ತೀವಿ. ಕ್ಲಿಯರ್. ಸೊ ಫೋರ್ತ್ ಒನ್ ಈಸ್ ಆರ್ಗನ್ ಸಿಸ್ಟಮ್ ಲೆವೆಲ್. ಸೊ ಇನ್ ದಿಸ್ two or more organ work together and perform specific body function. body functions.
ಸೊ ಇಲ್ಲಿ ಎಕ್ಸಾಂಪಲ್ಸ್ ಆರ್ digestive system, reproductive system, circulatory system, so these are the examples. So organ system of level ಅಲ್ಲಿ ಏನಿರುತ್ತೆ, in this two or more organ work together and perform a specific body function. So body ಒಳಗೊಂದು specific function ಅನ್ನ perform ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ರಿಪ್ರೊಡಕ್ಟಿವ್ ಸಿಸ್ಟಮ್ ಆಗಿರ್ಬೋದು, ಸರ್ಕ್ಯುಲೇಟರಿ ಸಿಸ್ಟಮ್ ಆಗಿರ್ಬೋದು. ಸೊ ಇಲ್ಲಿ ಎರಡಕ್ಕಿಂತ ಜಾಸ್ತಿ ಆರ್ಗನ್ ಕೂಡಿಕೊಂಡು ಬಾಡಿ ಒಂದು ಫಂಕ್ಷನ್ ಅನ್ನ ಪರ್ಫಾರ್ಮ್ ಮಾಡುತ್ತೆ, ಒಂದು ಕೆಲಸನ ಮಾಡುತ್ತೆ. ಕ್ಲಿಯರ್? ಸೊ ಡೈಜೆಸ್ಟಿವ್ ಸಿಸ್ಟಮ್ ಅಂತ ತಗೊಂಡಾಗ ಅಲ್ಲಿ ಒಂದೇ ಆರ್ಗನ್ ಇರಲ್ಲ. ಸೊ ಮೌತ್ ಇರುತ್ತೆ, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್. ಸೊ ಈ ರೀತಿ ಎಲ್ಲ ಆರ್ಗನ್ ಸೇರಿ ಒಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದನ್ನೇನಂತೀವಿ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಈ ಆರ್ಗನ್ ಸಿಸ್ಟಮ್ ಲೆವೆಲ್ ಅಲ್ಲಿ ಎರಡು ರೀತಿಯಾಗಿ ಬರುತ್ತೆ. ಒನ್ ಈಸ್ ರಿಲೇಟೆಡ್ ಟು ಡೈಜೆಸ್ಟಿವ್ ಸಿಸ್ಟಮ್, ಅದರ್ ಈಸ್ ಫಾರ್ ದಿ ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ಆರ್ಗನ್ ಸಿಸ್ಟಮ್ ಲೆವೆಲ್ ಒಳಗೆ there are two types. One is related to digestive system and another one is for the circulatory system. So digestive system ಒಳಗೆ ಫಸ್ಟ್ ಯಾವ್ದು ಬರುತ್ತೆ? Incomplete digestive system. So in this digestive system has only one opening. So main point, ಇಲ್ಲಿ ಎಷ್ಟಿರುತ್ತೆ ಓಪನಿಂಗ್? there is only one opening to the outside the body which act as a both mouth and the anus. ಸೊ ಅದು ಒಂದೇ ಓಪನಿಂಗ್ ಏನಿರುತ್ತೆ, ಮೌತ್ ಆಗಿನೂ ಕೆಲಸ ಮಾಡುತ್ತೆ ಮತ್ತೆ ಎನಸ್ ಆಗಿನೂ ಕೆಲಸ ಮಾಡುತ್ತೆ. ಸೊ ಎಕ್ಸಾಂಪಲ್ ಈಸ್ ಪ್ಲಾಟಿಹೆಲ್ಮಿಂಥಸ್. ಸೊ ಇದು ಎಕ್ಸಾಂಪಲ್. ಸೊ ನಾವು ಡಯಾಗ್ರಾಮ್ ತಗೊಂಡಾಗ ದಿಸ್ ಇಸ್ ದ ಬಾಡಿ. ಒನ್ ಎಂಡ್ ಅಲ್ಲಿ ಒನ್ ಓಪನಿಂಗ್ ಇರುತ್ತೆ. ಸೊ ಇದು ಒಂದೇ ಓಪನಿಂಗ್ ಇಂದ ಏನಾಗುತ್ತೆ, ಫುಡ್ ವಿಲ್ ಎಂಟರ್ ಇನ್ಸೈಡ್ ದ ಬಾಡಿ ಅಂಡ್ ಅನ್ಡೈಜೆಸ್ಟೆಡ್ ಫುಡ್ ವಿಲ್ ಗೋ ಔಟ್ಸೈಡ್ ದ ಬಾಡಿ ಥ್ರೂ ದ ಸಿಂಗಲ್ ಹೋಲ್. ಸಿಂಗಲ್ ಓಪನಿಂಗ್ ಇಂದಾನೆ ಏನಾಗುತ್ತೆ, ಫುಡ್ ಬಾಡಿ ಒಳಗಡೆ ಹೋಗುತ್ತೆ, ಅನ್ಡೈಜೆಸ್ಟೆಡ್ ಫುಡ್ ಏನಾಗುತ್ತೆ, ಬಾಡಿಯಿಂದ ಹೊರಗಡೆ ಹೋಗುತ್ತೆ. ಓಕೆ, ಸಿಂಗಲ್ ಓಪನಿಂಗ್ ಆಕ್ಟ್ ಆಸ್ ಬೋತ್ ಮೌತ್ ಅಂಡ್ ಆನಸ್. ಸೊ ಅದನ್ನ ಏನಂತ ಕರಿತೀವಿ, ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಯಾವುದು? ಪ್ಲಾಟಿಹೆಲ್ಮಿಂಥಸ್. ಸೊ ನೆಕ್ಸ್ಟ್ ಒನ್ ಈಸ್ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. In this, digestive system has two openings. Mouth at anterior end and anus at posterior end. ಸೊ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಸೆಕೆಂಡ್ ಒನ್ ಏನ್ ಬರುತ್ತೆ, ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ಇನ್ ದಿಸ್ ಸಿಸ್ಟಮ್ ಇಟ್ ಹ್ಯಾಸ್ ಟೂ ಓಪನಿಂಗ್ಸ್. ಒನ್ ಓಪನಿಂಗ್ ಏನು, ಮೌತ್ ವಿಚ್ ಇಸ್ ಪ್ರೆಸೆಂಟ್ ಅಟ್ ದಿ ಆಂಟೀರಿಯರ್ ಎಂಡ್, anus at the posterior end. ಸೊ ಇಂಥದನ್ನ ಏನಂತೀವಿ ನಾವು ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸೊ ಎಕ್ಸಾಂಪಲ್, ಆಲ್ ಹೈಯರ್ ಆರ್ಗಾನಿಸಮ್ ದೇ ಶೋ ದಿ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಸೊ
ಸೊ ಡಯಾಗ್ರಾಮಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸೊ ಫಸ್ಟ್ ಆಂಟೀರಿಯರ್ ಎಂಡ್ ಅಲ್ಲಿ ಏನಿರುತ್ತೆ, ಮೌತ್ ಇರುತ್ತೆ. ಪೋಸ್ಟೀರಿಯರ್ ಎಂಡ್ ಅಲ್ಲಿ ಏನಿರುತ್ತೆ, ಏನಸ್ ಇರುತ್ತೆ. ಸೊ ಇದೇನಿದು ಎಲಿಮೆಂಟರಿ ಕೆನಾಲ್. ಸೊ ಫುಡ್ ವಿಲ್ ಎಂಟರ್ ಫ್ರಾಮ್ ದಿ ಮೌತ್ ಇನ್ಸೈಡ್ ದ ಬಾಡಿ, ದೆನ್ ಅನ್ಡೈಜೆಸ್ಟೆಡ್ ಫುಡ್ ವಿಲ್ ಎಕ್ಸ್ಕ್ರೀಟೆಡ್ ಫ್ರಾಮ್ ದಿ ಏನಸ್. ಸೊ ಇದನ್ನ ಏನಂತ ಕರಿತೀವಿ, ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿಯಾಗಿ ಎಲ್ಲ ಹೈಯರ್ ಆರ್ಗ್ಯಾನಿಸಮ್ ಒಳಗೆ ಏನಿರುತ್ತೆ, ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ನೋಡ್ತೀವಿ. ಕ್ಲಿಯರ್? ಸೊ ಡ್ಯೂರಿಂಗ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್, ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ದೇರ್ ಇಸ್ ಅ ಫಾರ್ಮೇಶನ್ ಆಫ್ ಝೈಗೋಟ್. ಸೊ ಈ ಝೈಗೋಟ್ ಏನಾಗುತ್ತೆ, ಅಂಡರ್ಗೋ ದಿ ಡೆವಲಪ್ಮೆಂಟ್ ಅಂಡ್ ದೇ ಫಾರ್ಮ್ ದಿ ಸೆಲ್ ಡಿವಿಷನ್ ಆಗಿ ಏನಾಗುತ್ತೆ, ಎಂಬ್ರಿಯೋ ಫಾರ್ಮೇಶನ್ ಆಗುತ್ತೆ. ಕರೆಕ್ಟಾ? ಸೊ ದೇರ್ ಇಸ್ ಅ ಫಾರ್ಮೇಶನ್ ಆಫ್ ಎಂಬ್ರಿಯೋ. ಇದು ಝೈಗೋಟ್. ಝೈಗೋಟ್ ಅಂದ್ರೆ ಏನು, ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ ದೇ ಫ್ಯೂಸ್ ಟುಗೆದರ್ ಅಂಡ್ ಫಾರ್ಮ್ ದಿ ಡಿಪ್ಲಾಯ್ಡ್ ಸೆಲ್ ಝೈಗೋಟ್. ಈ ಝೈಗೋಟ್ ಏನಾಗುತ್ತೆ, ಸೆಲ್ ಡಿವೈಡ್ ಆಗಿ ಫಾರ್ಮ್ ದಿ ಎಂಬ್ರಿಯೋ. ಈ ಎಂಬ್ರಿಯೋ ಫಾರ್ಮೇಶನ್ ಆಗ ಒಂದ್ ಎಂಡ್ ಅಲ್ಲಿ ಏನಾಗುತ್ತೆ, ದರ್ ಇಸ್ ಅ ಪೋರ್ ಲೈಕ್ ಸ್ಟ್ರಕ್ಚರ್. ಸೊ ಎಂಬ್ರಿಯೋ ಡೆವಲಪ್ ಆಗುವಾಗ ಒಂದ್ ಎಂಡ್ ಅಲ್ಲಿ ಈ ರೀತಿ ಪೋರ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಶನ್ ಆಗುತ್ತೆ. ಅದನ್ನ ಏನಂತೀವಿ, ಬ್ಲಾಸ್ಟೋಪೋರ್ ಅಂತ ಹೇಳಿ ಕರಿತೀವಿ. So what is the name of pore? Blastopore. So this blastopore will help in the formation of mouth and anus. So ಇದು ಮೌತ್ ಆಗಿನೂ ಡೆವಲಪ್ ಆಗ್ಬೋದು ಆರ್ ಏನಸ್ ಆಗಿನೂ ಡೆವಲಪ್ ಆಗ್ಬೋದು. ಕ್ಲಿಯರ್? ಬೇಸ್ಡ್ ಆನ್ ದಟ್ there is two types. So one is, first one ಯಾವುದು, protostomatic. ಸೊ ಇದರಲ್ಲಿ ಪ್ರೋಟೋಸ್ಟೊಮ್ಯಾಟಿಕ್. ಸೊ ಪ್ರೋಟೋಸ್ಟೊಮ್ಯಾಟಿಕ್ ಅಲ್ಲಿ ಏನಾಗುತ್ತೆ, ಈ ಬ್ಲಾಸ್ಟೋಪೋರ್ ಏನಿದೆಯಲ್ಲ, ಇಟ್ ಫಾರ್ಮ್ ದಿ ಮೌತ್ ಫಸ್ಟ್ ಏನಾಗುತ್ತೆ, ಮೌತ್ ಫಾರ್ಮೇಶನ್ ಮಾಡುತ್ತೆ. ಅದ್ರದ್ದು ಇಮಿಡಿಯೇಟ್ ಅಪೋಸಿಟ್ ಎಂಡ್ ಅಲ್ಲಿ ಏನಾಗುತ್ತೆ, ಏನಸ್ ಫಾರ್ಮೇಶನ್ ಆಗುತ್ತೆ. ಸೊ ಅಂತದನ್ನ ನಾವೇನಂತೀವಿ, ಪ್ರೋಟೋಸ್ಟೊಮ್ಯಾಟಿಕ್ ಅಂತ ಹೇಳಿ ಕರಿತೀವಿ. ಸೊ ಎಕ್ಸಾಂಪಲ್, ನೆಮಾಟೋಡಾ ಟು ಮೊಲಸ್ಕಾ. ಸೊ ಇವೆಲ್ಲದರಲ್ಲಿ ಫಸ್ಟ್ ಏನಾಗುತ್ತೆ, ಮೌತ್ ಆಗುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ, ಏನಸ್ ಫಾರ್ಮೇಶನ್ ಆಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಒನ್, ಡ್ಯೂಟಿರೋಸ್ಟೊಮ್ಯಾಟಿಕ್. So next type ಯಾವ್ದು ಬರುತ್ತೆ, ಡ್ಯೂಟಿರೋಸ್ಟೊಮ್ಯಾಟಿಕ್. So in this blastopore they form the anus first, then mouth. So ಈ ಎಂಡ್ ಅಲ್ಲಿ ಏನಸ್ ಫಾರ್ಮೇಶನ್ ಆಯ್ತಂದ್ರೆ ಅದರ ಅಪೋಸಿಟ್ ಎಂಡ್ ಅಲ್ಲಿ ಏನಾಗುತ್ತೆ, ಮೌತ್ ಫಾರ್ಮೇಶನ್ ಆಗುತ್ತೆ. ಸೊ ಫಸ್ಟ್ ಫಾರ್ಮೇಶನ್ ಆಗೋದು ಏನಸ್, ಅದಾದ್ಮೇಲೆ ಮೌತ್ ಫಾರ್ಮೇಶನ್ ಆಗೋದನ್ನ ಡ್ಯೂಟಿರೋಸ್ಟೊಮ್ಯಾಟಿಕ್ ಅಂತ ಹೇಳಿ ಕರಿತೀವಿ. ಸೊ ಇದು ಮೌತ್ ಏನಸ್ ಎದ್ರ ಮೂಲಕ ಆಗುತ್ತೆ, ಫ್ರಾಮ್ ದಿ ಬ್ಲಾಸ್ಟೋಪೋರ್. So this is about the digestive system types. So ಒಂದು incomplete, ಇನ್ನೊಂದು ಕಂಪ್ಲೀಟ್. ಇನ್ಕಂಪ್ಲೀಟ್ ಏನಿರುತ್ತೆ,
ಸಿಂಗಲ್ ಓಪನಿಂಗ್ ಇರುತ್ತೆ. ಸೊ ಮೌತ್ ಎನಸ್ ಎರಡಕ್ಕೂ ಒಂದೇ ಓಪನಿಂಗ್ ಇರುತ್ತೆ. ಆದ್ರೆ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, 2 ಓಪನಿಂಗ್ ಇರುತ್ತೆ. ಸೊ ಮೌತ್ ಅಂಡ್ ಏನಸ್ ದೇರ್ ಆರ್ 2 ಓಪನಿಂಗ್ಸ್, one at anterior end, another at the posterior end. Clear? So next one is related to the circulatory system. So ಇಲ್ಲಿ ತನಕ ಏನಾಯ್ತು, ಡೈಜೆಸ್ಟಿವ್ ಸಿಸ್ಟಮ್ ಆಯ್ತು. ಸೊ ನೆಕ್ಸ್ಟ್ ರಿಲೇಟೆಡ್ ಟು ದಿ ಸರ್ಕ್ಯುಲೇಟರಿ ಸಿಸ್ಟಮ್. ಸರ್ಕ್ಯುಲೇಟರಿ ಸಿಸ್ಟಮ್ ಒಳಗೆ ಫಸ್ಟ್ ಒನ್ ಇಸ್ ದಿ ಓಪನ್ ಟೈಪ್. ಸೊ ಸರ್ಕ್ಯುಲೇಟ್ ಆರ್ಗನ್ ಸಿಸ್ಟಮ್ ಆಫ್ ಲೆವೆಲ್ ಒಳಗ ಸರ್ಕ್ಯುಲೇಟರಿ ಸಿಸ್ಟಮ್ ಒಳಗ ಫಸ್ಟ್ ಒನ್ ಯಾವುದು, ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ಇನ್ ದಿಸ್ ದ ಬ್ಲಡ್ ಈಸ್ ಪಂಪ್ಡ್ ಔಟ್ ಆಫ್ ದಿ ಹಾರ್ಟ್ ಅಂಡ್ ದ ಸೆಲ್ ಟಿಶ್ಯೂಸ್ ದೇ ಗೆಟ್ ಡಿಪ್ಡ್ ಇನ್ ಟು ಇಟ್. ಇಟ್ ಅಂದ್ರೆ ಬ್ಲಡ್ ಒಳಗ ಏನಾಗುತ್ತೆ, ಬಾಡಿ ಒಳಗಿರುವಂತ ಸೆಲ್ಸ್ ಆಗಿರ್ಬೋದು, ಟಿಶ್ಯೂ ಆಗಿರ್ಬೋದು, ಬಾಡಿ ಒಳಗೆ ಮುಳುಗಿರುತ್ತೆ. ಸೊ ಅದನ್ನ ಏನಂತೀವಿ, ಓಪನ್ ಟೈಪ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಹಾರ್ಟ್, ಸೊ ಇಲ್ಲಿ ಏನಾಗುತ್ತೆ, ಬ್ಲಡ್ ಏನ್ ಮಾಡುತ್ತೆ, ಇಟ್ ಪಂಪ್ ದಿ ಬ್ಲಡ್. ಸೊ ದ ಬ್ಲಡ್ ಏನಾಗುತ್ತೆ, ಹಾರ್ಟ್ ಇಂದ ಪಂಪ್ ಆಗಿ ಈ ರೀತಿಯಾಗಿ ಎಲ್ಲ ಬಾಡಿ ಒಳಗ ಸ್ಪ್ರೆಡ್ ಆಗ್ಬಿಡುತ್ತೆ. ಸೊ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಪೈಪ್ ಲೈನ್ ಅಥವಾ ಬ್ಲಡ್ ವೆಸಲ್ಸ್ ಅಂತ ಇರೋದಿಲ್ಲ. ಸೊ ಈ ರೀತಿಯಾಗಿ ಬ್ಲಡ್ ಪಂಪ್ಡ್ ಔಟ್ ದಿ ದ ಹಾರ್ಟ್ ಪಂಪ್ಡ್ ಔಟ್ ದಿ ಬ್ಲಡ್ ಅಂಡ್ ಗೆಟ್ ಇನ್ ಟು ದಿ ಬಾಡಿ ಕ್ಯಾವಿಟಿ. ಸೊ ಈ ರೀತಿಯಾಗಿ ಬಾಡಿಯಲ್ಲೆಲ್ಲ ಹರಡ್ಕೊಂಡ್ ಬಿಡುತ್ತೆ. ಸೊ ಈಗ ಹರಡ್ಕೊಂಡಾಗ ಏನಾಗುತ್ತೆ, ಸೊ ಬಾಡಿ ಒಳಗಿರುವಂತ ಸೆಲ್ಸ್ ಆಗಿರ್ಬೋದು, ಟಿಶ್ಯೂಸ್ ಆಗಿರ್ಬೋದು, ಇವು ಡೈರೆಕ್ಟ್ ಆಗಿ ಏನಾಗುತ್ತೆ, ಬ್ಲಡ್ ಒಳಗೆ ಸಿಂಕ್ ಅಥವಾ ಮುಳುಗುತ್ತೆ. ಅಂತದನ್ನ ಏನಂತೀವಿ, ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. So next type, closed type. In this, the blood is circulated through series of blood vessels. Like arteries, veins and capillaries. So closed type of circulatory system ಒಳಗೆ ಏನಾಗುತ್ತೆ, the blood will circulated in series of blood vessels. So heart ಇಂದ ಏನ್ ಪಂಪ್ ಆಗತ್ತ ಬ್ಲಡ್ ವೆಸಲ್ಸ್ ಒಳಗಡೆನೆ ಸರ್ಕ್ಯುಲೇಟ್ ಆಗುತ್ತೆ. ಸೊ ದೀಸ್ ಬ್ಲಡ್ ವೆಸಲ್ಸ್ ಆರ್ ಆಫ್ ಡಿಫ್ರೆಂಟ್ ಡಯಾಮೀಟರ್, ಒಂದೊಂದು ಡಯಾಮೀಟರ್ ಬೇರೆ ಇರುತ್ತೆ. ಆರ್ಟ್ರೀಸ್, ವೇನ್ಸ್ ಅಂಡ್ ಕ್ಯಾಪಿಲರೀಸ್ ಅಂತ ಹೇಳಿ ಡಿವೈಡ್ ಮಾಡ್ತೀವಿ. ಸೊ ಕ್ಲೋಸ್ ಟೈಪ್ ಅಂದ್ರೆ ಏನು, ಹಾರ್ಟ್ ಇಂದ ಪಂಪ್ ಆದಂತ ಬ್ಲಡ್ ಏನಾಗುತ್ತೆ, ದೇ ಆರ್ ಸರ್ಕ್ಯುಲೇಟೆಡ್ ವಿಥಿನ್ ದಿ ಬ್ಲಡ್ ವೆಸಲ್ಸ್. ಸೊ ಅದಕ್ಕೆ ಇದನ್ನ ಕ್ಲೋಸ್ ಟೈಪ್ ಅಂತ ಹೇಳಿ ಕರಿತೀವಿ. ಓಪನ್ ಟೈಪ್ ಒಳಗೆ ಏನಾಗುತ್ತೆ, ಬ್ಲಡ್ ಪಂಪ್ ಆಗಿ ಡೈರೆಕ್ಟ್ ಬಾಡಿ ಕ್ಯಾವಿಟಿ ಒಳಗೆ ಸ್ಪ್ರೆಡ್ ಆಗುತ್ತೆ. ಆದ್ರೆ ಇಲ್ಲಿ
ಬ್ಲಡ್ ವೆಸಲ್ಸ್ ಒಳಗೆ ಬ್ಲಡ್ ಏನಾಗುತ್ತೆ ಸರ್ಕ್ಯುಲೇಟ್ ಆಗುತ್ತೆ, ಅದನ್ನ ಕ್ಲೋಸ್ಡ್ ಟೈಪ್ ಅಂತ ಹೇಳಿ ಕರಿತೀವಿ. ಸೊ ಆಲ್ ಹೈಯರ್ ಆರ್ಗಾನಿಸಮ್ ಹ್ಯಾವ್ ದಿ ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ಕ್ಲಿಯರ್ ಆಯ್ತಾ? ಸೊ ಬ್ಲಡ್ ಪಂಪ್ ಆಗಿ ಪಲ್ಮನರಿ ವೇನ್ಸ್ ಅಂತ ಇರುತ್ತೆ, ಅದರಿಂದ ಏನಾಗುತ್ತೆ ಲಂಗ್ಸ್ ಹೋಗುತ್ತೆ. ಸೊ ಮತ್ತೆ ಲಂಗ್ಸ್ ಇಂದ ಆಕ್ಸಿನೇಟೆಡ್ ಬ್ಲಡ್ ವೆಸಲ್ಸ್ ಇಂದ ಮತ್ತೆ ಹಾರ್ಟಿಗೆ ಬರುತ್ತೆ. ಸೊ ಈ ರೀತಿಯಾಗಿ ಬ್ಲಡ್ ವೆಸಲ್ಸ್ ಒಳಗಡೆ ಹರಿದ್ರೆ ಅದನ್ನ ಕ್ಲೋಸ್ ಟೈಪ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಯ್ತಾ? ಸೊ ದಿಸ್ ಇಸ್ ಅಬೌಟ್ ದಿ ಲೆವೆಲ್ ಆಫ್ ಆರ್ಗನೈಸೇಷನ್. ಸೊ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಅಲ್ಲಿ ಸೆಕೆಂಡ್ ಕ್ಯಾರೆಕ್ಟರ್ ಯಾವ್ದು ಬರುತ್ತೆ? ದಟ್ ಈಸ್ ಬಾಡಿ ವಾಲ್. Second character is body wall. So during embryonic development, some organism form embryonic tissue layer. Embryonic tissue layer called germ layers. ಸೊ ಬಾಡಿ ವಾಲ್ ಅಂದ್ರೆ ಏನ? ಎಂಬ್ರಿಯೋ ಡೆವಲಪ್ ಆಗುವಾಗ ಅಲ್ಲಿ ಎಂಬ್ರಿಯಾನಿಕ್ ಟಿಶ್ಯೂ ಲೇಯರ್ ಫಾರ್ಮೇಶನ್ ಆಗುತ್ತೆ. ಸೊ ಇವನ್ನ ಏನಂತ ಕರಿತೀವಿ? ಜರ್ಮ್ ಲೇಯರ್ ಅಂತ ಹೇಳಿ ಕರಿತೀವಿ. ಸೊ ಟೋಟಲ್ ಜರ್ಮ್ ಲೇಯರ್ಸ್ ಎಷ್ಟಿದಾವೆ? 3 types. ಸೊ 3 germ layer are present. What are those? Ectoderm, mesoderm and endoderm. Clear? Outermost layer ectoderm, middle one mesoderm, ಇನ್ನರ್ಮೋಸ್ಟ್ ಯಾವುದು? ಎಂಡೋಡರ್ಮ್ ಅಂತ ಜರ್ಮ್ ಲೇಯರ್ ಪ್ರೆಸೆಂಟ್ ಇರುತ್ತೆ. ಸೊ ಇಲ್ಲಿ ಸ್ಪೆಷಲ್ ಮೆನ್ಷನ್ ಏನಂದ್ರೆ ಪೋರಿಫೆರನ್ ಒಳಗೆ ಯಾವುದೇ ರೀತಿಯಾದಂತ ಜರ್ಮ್ ಲೇಯರ್ಸ್ ಪ್ರೆಸೆಂಟ್ ಇರೋದಿಲ್ಲ. ಸೊ ಫಸ್ಟ್ ಫೈಲಮ್ ನಾನ್ ಕಾರ್ಡೆಟಲ್ ಫಸ್ಟ್ ಫೈಲಮ್ ಯಾವುದು? ಪೋರಿಫೆರಾ. ಸೊ ಈ ಪೋರಿಫೆರಾದಲ್ಲಿ ಯಾವುದೇ ರೀತಿಯಾದಂತ ಜರ್ಮ್ ಲೇಯರ್ ಅಥವಾ ಬಾಡಿ ವಾಲ್ ಪ್ರೆಸೆಂಟ್ ಇರುವುದಿಲ್ಲ. ಬಿಕಾಸ್ ಸೊ ಲೆವೆಲ್ ಆಫ್ ಆರ್ಗನೈಸೇಷನ್ ಅಲ್ಲಿ ನೋಡಿದ್ವಿ ನಾವು ಯಾವ ರೀತಿಯಾದ ಲೆವೆಲ್ ಆಫ್ ಆರ್ಗನೈಸೇಷನ್ ಇರುತ್ತೆ? ಸೆಲ್ಯುಲರ್ ಲೆವೆಲ್. ಕ್ಲಿಯರ್? ಕರೆಕ್ಟ್? ಈ ಜರ್ಮ್ ಲೇಯರ್ಸ್ ಏನ್ ಮಾಡುತ್ತೆ? ಎಂಬ್ರಿಯೋ ಡೆವಲಪ್ ಆಗ್ತಾ ಮುಂದೆ ಹೋಗಿ ದೇ ಫಾರ್ಮ್ ದಿ ಆರ್ಗನ್ಸ್, ಸ್ಪೆಸಿಫಿಕ್ ಆರ್ಗನ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಸೊ ಇಲ್ಲಿ ಆರ್ಗನ್ಸ್ ಪ್ರೆಸೆಂಟೇ ಇರುವುದಿಲ್ಲ ಪೋರಿಫೆರಾ ಒಳಗೆ, ಸೆಲ್ಸ್ ಅಷ್ಟೇ ಇರ್ತಾವ. ಸೊ ದಟ್ಸ್ ವೈ ದೇರ್ ಇಸ್ ಅ ಅಬ್ಸೆನ್ಸ್ ಆಫ್ ಜರ್ಮ್ ಲೇಯರ್ಸ್. ಸೊ ಯಾವುದೇ ರೀತಿಯಾದಂತ ಜರ್ಮ್ ಲೇಯರ್ಸ್ ಪೋರಿಫೆರನ್ಸ್ ಒಳಗ ನೋಡುವುದಿಲ್ಲ. ಸೊ ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಜರ್ಮ್ ಲೇಯರ್ ದೇರ್ ಆರ್ 2 types. ಜರ್ಮ್ ಲೇಯರ್ ಎಷ್ಟು ಅದಾವ ಅದ್ರ ಮೇಲೆ 2 ರೀತಿಯಾಗಿ ಡಿವೈಡ್ ಮಾಡ್ಯಾರ. ಸೊ ಅದರೊಳಗೆ ಫಸ್ಟ್ ಒನ್ ಡಿಪ್ಲೋಬ್ಲಾಸ್ಟಿಕ್. So di andre 2. So in this the organism have 2 germ layers, outer ectoderm and inner endoderm. ಸೊ 2 ಜರ್ಮ್ ಲೇಯರ್ ಇರೋದ್ರಿಂದ ಇದನ್ನೇನಂತೀವಿ? ಡಿಪ್ಲೋಬ್ಲಾಸ್ಟಿಕ್ ಅಂತ ಹೇಳಿ ಕರಿತೀವಿ. ಸೊ ಡೈಗ್ರಾಮ್ ಮೂಲಕ ಹೇಳೋದಾದ್ರೆ ದಿಸ್ ಇಸ್ ದಿ ಡೈಗ್ರಾಮ್. ಸೊ ಡಿಪ್ಲೋಬ್ಲಾಸ್ಟಿಕ್ ಅಲ್ಲಿ ಏನಿರುತ್ತೆ? ಔಟರ್ ಮೋಸ್ಟ್ ಲೇಯರ್ ectoderm ಇರುತ್ತೆ, ಇನ್ನರ್ ಮೋಸ್ಟ್ ಲೇಯರ್ ವಿಚ್ ಇಸ್ ಲೈನ್ ಇಟ್ ದಿ ಎಲಿಮೆಂಟ್ರಿ ಕೆನಾಲ್. ಸೊ ಸೆಂಟರ್ ಒಳಗೆ ಏನಿದೆ? ಎಲಿಮೆಂಟ್ರಿ ಕೆನಾಲ್ ಇದೆ. ಸೊ ಅದ್ರ ಸುತ್ತಾನು ಏನಿರುತ್ತೆ? ಎಂಡೋಡರ್ಮ್ ಪ್ರೆಸೆಂಟ್ ಇರುತ್ತೆ.
ಸೊ ಈ ಎರಡು ಲೇಯರ್ಸ್ಗಳ ಮಧ್ಯೆ ದರ್ ಇಸ್ ಅ ಜೆಲಿ ಲೈಕ್ ಸ್ಟ್ರಕ್ಚರ್. ಸೊ ಎರಡು ಲೇಯರ್ಸ್ ಮಧ್ಯೆ ಖಾಲಿ ಜಾಗ ಇರುತ್ತೆ. ಈ ಖಾಲಿ ಜಾಗದಲ್ಲಿ ಏನಿರುತ್ತೆ, ಜೆಲ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇರುತ್ತೆ. ಅದನ್ನ ಏನಂತೀವಿ, ಮಿಸೋಗ್ಲಿಯಾ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಔಟರ್ ಮೋಸ್ಟ್ ectoderm, innermost endoderm. In between them there is a gel like structure called as the mesoglea. This is the diagram of diploblastic body wall. Example yav bante, coelenterata. So next type is triploblastic. Second type yavdu, triploblastic. So triploblastic means the organism which have the 3 germ layers, that is outermost ectoderm, innermost endoderm, and in between in endoderm and ectoderm there is a middle one layer called as the mesoderm. So ಈ ಮೂರು germ layer ಇದ್ರೆ ಅದನ್ನ ಏನಂತೀವಿ, ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಹೇಳಿ ಕರಿತೀವಿ. Clear? So example, so platyhelminthes ಅಂತ ಹಿಡ್ಕೊಂಡು ಕಾರ್ಡೇಟಾ ತನಕನೂ ಏನಿರುತ್ತೆ, ಟ್ರಿಪ್ಲೋಬ್ಲಾಸ್ಟಿಕ್ ಟೈಪ್ ಆಫ್ ಬಾಡಿ ವಾಲ್ ನ ನೋಡ್ತೀವಿ. ಕ್ಲಿಯರ್? ಸೊ ದಿಸ್ ಈಸ್ ಅಬೌಟ್ ದಿ ಬಾಡಿ ವಾಲ್. ಸೊ ಈ ವಿಡಿಯೋದಲ್ಲಿ ನಾವು ಏನ್ ನೋಡಿದ್ವಿ, ಯಾವ್ಯಾವ ಕ್ಯಾರೆಕ್ಟರ್, ಫಸ್ಟ್ ಒನ್ ಲೆವೆಲ್ ಆಫ್ ಆರ್ಗನೈಸೇಷನ್ ನೋಡಿದ್ವಿ, ಸೆಕೆಂಡ್ ಒನ್ ಬಾಡಿ ವಾಲ್ ನ ಡಿಸ್ಕಸ್ ಮಾಡಿದ್ವಿ. ಸೊ ಎರಡು ಕ್ಯಾರೆಕ್ಟರ್ ಕ್ಲಿಯರ್ ಆಯ್ತಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಂತ ಕ್ಯಾರೆಕ್ಟರ್ನ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.